ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಐರೋಡಿ ಗ್ರಾಮದಲ್ಲಿ ನಿನ್ನೆ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದರು. ವಿವಿಧ ಯೋಜನೆಗಳು ಅವುಗಳ ಸದ್ಬಳಕೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಅರ್ಹ ಫಲಾನುಭವಿಗಳು ಯೋಜನೆಗಳ ಲಾಭ ಪಡೆಯುವ ಸಲುವಾಗಿ ಹೆಸರು ನೋಂದಣಿ ಮಾಡಿಕೊಂಡರು. ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯ ಮೂಲಕ ಸಾಲ ಸೌಲಭ್ಯವನ್ನು ಪಡೆದುಕೊಂಡು ಸ್ವಯಂ ಉದ್ಯೋಗ ಹೊಂದಲು ಸಹಾಯವಾಗಿದ್ದು ಆರ್ಥಿಕವಾಗಿ ಪ್ರಗತಿ ಸಾಧಿಸಲು ಸಾಧ್ಯವಿದೆ ಎಂದು ಹೇಳಿದರು. ಒಟ್ಟಾರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕಡಿತಗೊಂಡಿರುವಂತಹ ಉಜ್ವಲ ಯೋಜನೆಯನ್ನು ಸಮರ್ಪಕಗೊಳಿಸುವುದು, ಆಯುಷ್ಮಾನ್ ಭಾರತಕ್ಕೆ ಬೇಕಾದ ಕಾಯಕಲ್ಪವನ್ನು ಒದಗಿಸುವುದು, ತಪ್ಪಿ ಹೋದಂಥ ಯಾವುದಾದ್ರೂ ಕೃಷಿ ಸಮ್ಮಾನ್ ಯೋಜನೆ ಇದ್ದರೆ ಅದಕ್ಕೆ ಪುನರಪಿ ಅರ್ಜಿಯನ್ನು ಸ್ವೀಕರಿಸುವುದು ಸೇರಿದಂತೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡುವ ಕಾರ್ಯತಂತ್ರವಾಗಿ ಇವತ್ತು ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ಮತ್ತೆಲ್ಲ ಗೌರವಾನ್ವಿತ ಬ್ಯಾಂಕಿನ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಇದು ಜನಮನದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ನೆಲೆಯೂರುತ್ತೆ ಮತ್ತು ವಿಕಸಿತ ಭಾರತ ಯೋಜನೆ ಅತ್ಯಂತ ಸ್ಪಷ್ಟವಾಗಿ ಯಶಸ್ವಿಯಾಗುತ್ತೆ ಎನ್ನುವಂಥ ನಂಬಿಕೆಯೊಡನೆ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ದೂರದರ್ಶನದೊಂದಿಗೆ ಫಲಾನುಭವಿ ಯಮುನಾ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಿಲಿಂಡರ್ ದೊರೆತಿರುವುದರಿಂದ ಹೊಗೆ ಮುಕ್ತವಾಗಿ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅದರಲ್ಲಿ ಏನು ಮಾಡಿ ಕಷ್ಟದಲ್ಲಿ ಬಂದು ಒಂದು ಗ್ಯಾಸ್ ತಗೊಂಡು ಒಲೆ ಉರಿಸಿ ಅದ್ರ ಮೇಲೆ ಸ್ವಲ್ಪ ಹೊಗೆಯಿಂದ ಮುಕ್ತವಾಯಿತು ನಮ್ಮ ಜೀವನ. ಮಕ್ಕಳಿಗೂ ಒಂದು ಶಾಲೆ ಹೋಗಲಿಕ್ಕೂ ಎಲ್ಲದಕ್ಕೂ ಅನುಕೂಲವಾಗಿತ್ತು. ಯೋಜನೆ ಮುಖಾಂತರ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಅಂಗಾರಕಟ್ಟೆಯಿಂದ ಮತ್ತೋರ್ವ ಫಲಾನುಭವಿ ಕುಸುಮ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯ ಮೂಲಕ ಸಾಲ ಸೌಲಭ್ಯ ಪಡೆದುಕೊಂಡು ಸ್ವಯಂ ಉದ್ಯೋಗ ಹೊಂದಲು ಸಹಾಯವಾಗಿದೆ, ಆರ್ಥಿಕವಾಗಿ ಪ್ರಗತಿ ಸಾಧಲು ಇದರಿಂದ ಸಾಧ್ಯವಾಗಿದೆ ಎಂದರು. ಟೈಮಿಂಗ್ ಸರಿಯಾಗಿ ಬರ್ತದೆ, ನೀರಿದ್ದು ಪ್ರಾಬ್ಲಮ್ ಎಂತ ಇಲ್ಲ. ಯೋಜನೆಯನ್ನು ತಂದುಕೊಟ್ಟ ಮೋದಿಯವರಿಗೆ ತುಂಬ ಧನ್ಯವಾದಗಳು. ಫಲಾನುಭವಿ 20 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡಿದ್ದೇವೆ. ನಾವು ಮೀನುಗಾರಿಕೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಮೀನು ವ್ಯಾಪಾರ ಮಾಡ್ತಿದ್ದೇವೆ. ನಮ್ಮ ಸಂಘದಲ್ಲಿ ನಾವು